ರೇಣುಕಾಸ್ವಾಮಿ ಮರ್ಡರ್ ಸಂಬಂಧಿತವಾಗಿ ರೆಗ್ಯುಲರ್ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿರುವಂತಹ ದರ್ಶನ್ ಗ್ಯಾಂಗ್ನ ಅರ್ಜಿ ವಿಚಾರಣೆ ಮುಂದುವರೆದಿದೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಪ್ರಬಲ ವಾದವನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆ ಬಗ್ಗೆ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ ಸಿವಿ ನಾಗೇಶ್. ಪೊಲೀಸರು 7 ರಿಮಾಂಡ್ ಅರ್ಜಿಗಳನ್ನ ಹಾಕಿದ್ದಾರೆ. ಆದರೆ 7 ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷ್ಯ ಬಗ್ಗೆ ಉಲ್ಲೇಖವನ್ನ ಮಾಡಿಲ್ಲ. ಯಾವ ಸಾಕ್ಷಿ ಸಿಕ್ಕಿದೆ ಎಂಬುದನ್ನ ಉಲ್ಲೇಖಿಸಬೇಕಿತ್ತು, ಆದರೆ ಉಲ್ಲೇಖ ಮಾಡಿಲ್ಲ. ಆರೋಪಿ ವಶಕ್ಕೆ ಪಡೆಯಲು ಕೋರ್ಟ್ಗೆ ಮಾಹಿತಿಯನ್ನ ಕೊಡಬೇಕು, ಆ ನಿಯಮವನ್ನು ಕೂಡ ಇಲ್ಲಿ ಪಾಲನೆ ಮಾಡಿಲ್ಲ. ಯಾವುದೇ ಮಾಹಿತಿ ನೀಡದೆ ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಅಂತ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಸಿವಿ ನಾಗೇಶ್ ಅವರು ತಮ್ಮ ವಾದದ ಸಂದರ್ಭದಲ್ಲಿ. ಪೊಲೀಸರ ತನಿಖೆ ಇಲ್ಲಿ ಪ್ರಶ್ನಾರ್ಹ ಅನ್ನೋದರ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಪೊಲೀಸರು 7 ರಿಮಾಂಡ್ ಅರ್ಜಿಗಳನ್ನ ಹಾಕಿದ್ದಾರೆ ಈ ಕೇಸ್ನಲ್ಲಿ. ಆದರೆ 7 ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿ ಬಗ್ಗೆ ಉಲ್ಲೇಖ ಆಗಬೇಕಾಗಿತ್ತು, ಅದರ ಉಲ್ಲೇಖ ಆಗಿಲ್ಲ. ಮತ್ತು ಯಾವ ಸಾಕ್ಷ್ಯ ಸಿಕ್ಕಿದೆ ಅನ್ನೋದರ ಬಗ್ಗೆಯೂ ಕೂಡ ಅವರು ಉಲ್ಲೇಖ ಮಾಡಿಲ್ಲ. ಆರೋಪಿ ವಶಕ್ಕೆ ಪಡೆಯೋದಕ್ಕೆ ಕೋರ್ಟ್ಗೆ ಮಾಹಿತಿ ಕೊಡಬೇಕಾಗತ್ತೆ, ಇವ್ರುಗಳನ್ನ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಯಾವುದೇ ಮಾಹಿತಿಯನ್ನು ಕೊಡದೆ ಏಕಾಏಕಿ ಆರೋಪಿಗಳನ್ನ ಕಸ್ಟಡಿಗೆ ಪೊಲೀಸರು ಪಡ್ಕೊಂಡಿದ್ರು ಅನ್ನುವಂತಹ ವಿಚಾರವನ್ನು ಎತ್ತೋ ಮೂಲಕವಾಗಿ ಪೊಲೀಸರ ಒಂದು ತನಿಖೆಯ ಶೈಲಿಯ ಬಗ್ಗೆ ಇಲ್ಲಿ ಪ್ರಶ್ನಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮುಂದುವರೆದಿದೆ. A13 ದೀಪಕ್ಗೆ ಜಾಮೀನು ಮಂಜೂರಾಗಿದೆ. ಈ ಕೇಸ್ನಲ್ಲಿ 3 ಜಾಮೀನು ಮಂಜೂರಾಗಿದೆ. ಆ ಪೈಕಿ ದೀಪಕ್ನ ಪ್ರಸ್ತಾಪ ಆಗ್ತಿದೆ. ಪಟ್ಟಣಗೆರೆ ಶೆಡ್ ಅನ್ನ ಈತ ಉದ್ಯಮವಾಗಿ ಮಾಡಿಕೊಂಡಿದ್ದ. ದರ್ಶನ್ಗೆ ಜಾಮೀನು ನೀಡಬೇಕು, ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಸಿವಿ ನಾಗೇಶ್ ಅವರ ವಾದ ಆಗ್ತಾ ಇದೆ. ಈ ಕೇಸ್ನಲ್ಲಿ A13 ದೀಪಕ್ಗೆ ಜಾಮೀನು ಮಂಜೂರಾಗಿರೋ ವಿಷಯವೂ ಕೂಡ ಪ್ರಸ್ತಾಪಿಸ್ತಾ ದರ್ಶನ್ಗೂ ಯಾಕೆ ಕೊಡಬೇಕು ಅಂತ ಪಟ್ಟಣಗೆರೆ ಶೆಡ್ ಅನ್ನ ಈತ ಉದ್ಯಮವಾಗಿ ಬಳಸ್ತಾ ಇದ್ದ ಅಂತ ತಿಳಿಸಿದ್ದಾರೆ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. A13 ದೀಪಕ್ನ ಜಾಮೀನಿನ ಪ್ರಸ್ತಾಪ ಮಾಡ್ತಾ ದರ್ಶನ್ಗೆ ಜಾಮೀನು ಸಿಗಬೇಕು ಅಂತಿದ್ದಾರೆ. ಅಂದ್ರೆ ಹೇಗೆ ಹೋಲಿಕೆ ಮಾಡ್ತಿದ್ದಾರೆ ದೀಪಕ್ ಜಾಮೀನಿಗೂ ಮತ್ತು ದರ್ಶನ್ಗೂ ಸಿಗಬೇಕು ಅನ್ನೋ ಕಾರಣಕ್ಕೆ? ದಿವ್ಯಾ, ಸಿವಿ ನಾಗೇಶ್ ಅವರು ತಮ್ಮ ಮುಂದುವರೆದ ಆರ್ಗ್ಯುಮೆಂಟ್ನಲ್ಲಿ ಇಲ್ಲಿ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿ ಅಂತೇಳಿ ಪುನೀತ್ ಆತನ ಹೇಳಿಕೆಯನ್ನು ದಾಖಲು ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಆದರೆ ಪೊಲೀಸರ ಗಮನಕ್ಕೆ ರೇಣುಕಾಸ್ವಾಮಿ ಕೊಲೆಯಾಗಿರೋ ವಿಚಾರ ಬಂದದ್ದು ಜೂನ್ 9ನೇ ತಾರೀಕು. ಆದರೆ ಪುನೀತ್ನ ಹೇಳಿಕೆಯನ್ನು ಇವರು ದಾಖಲು ಮಾಡಿಕೊಂಡಿರೋದು ಜೂನ್ 21ನೇ ತಾರೀಕು. ಮಧ್ಯದಲ್ಲಿ ಇಷ್ಟೊಂದು ದಿನ ಏನು ಮಾಡ್ತಿದ್ರು ಇವರು? ಅದಾದ ಬಳಿಕ 164 ಹೇಳಿಕೆಯನ್ನು ದಾಖಲು ಮಾಡಿಸುವ ಕೆಲಸವನ್ನು ಮಾಡಲಾಗಿದೆ. ಮೊದಲಿಗೆ ಯಾರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇರ್ತಾರೋ ತನಿಖೆಯಲ್ಲಿ ಅಂಥವರ ಹೇಳಿಕೆಯನ್ನು ದಾಖಲು ಮಾಡಬೇಕು. ಆದರೆ ಪೊಲೀಸರು ಆ ಕೆಲಸವನ್ನು ಇಲ್ಲಿ ಮಾಡಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ವಿಳಂಬ ಧೋರಣೆಯನ್ನು ಅನುಸರಿಸಿದ್ದಾರೆ. ಇನ್ ಬಿಟ್ವೀನ್ ಈ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ದಾಖಲು ಮಾಡುವ ಮೊದಲೇ 7 ಬಾರಿ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಕೋರ್ಟ್ಗೆ ಹಾಕೊಂಡಿದ್ದಾರೆ. ಅಂದ್ರೆ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ. ಆ ಸಂದರ್ಭದಲ್ಲೂ ಕೂಡ ಅವ್ರ ಮೇಲೆ ಯಾವ ರೀತಿಯಾದಂತಹ ಗುರುತರ ಆರೋಪಗಳಿದೆ ಅವುಗಳನ್ನ ಕೂಡ ನ್ಯಾಯಾಲಯಕ್ಕೆ ಕೊಡುವ ಕೆಲಸವನ್ನ ಮಾಡಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಆ ಪುನೀತ್ನ ಹೇಳಿಕೆ ಏನಿದೆ ಅದನ್ನ ತೆಗೆದುಕೊಳ್ಳೋದಕ್ಕೆ ಇಂಟೆನ್ಷನಲಿ ಡಿಲೇ ಮಾಡಿದ್ದಾರೆ ಅನ್ನೋ ಮಟ್ಟಿಗೆ ಇದೀಗ ಸಿವಿ ನಾಗೇಶ್ ಅವರು ತಮ್ಮ ವಾದವನ್ನ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ A13 ಆರೋಪಿ ದೀಪಕ್ ಏನಿದ್ದಾನೆ ಆತನಿಗೆ ಜಾಮೀನನ್ನ ಕೊಡಲಾಗಿದೆ. ಯಾಕಂತ ಹೇಳಿದ್ರೆ ಆತನೇ ಕೂಡ ಅಲ್ಲಿ ಒಂದು ಉದ್ಯಮ ಏನಿದೆ, ಅಂದ್ರೆ ಆ ಪಟ್ಟಣಗೆರೆಯ ಶೆಡ್ ನಲ್ಲಿ ಇರುವಂತಹ ಉದ್ಯಮ ಏನಿದೆ ಅದನ್ನ ನಡೆಸ್ತಿರೋದು ದೀಪಕ್. ಆತನಿಗೆ ಈಗಾಗಲೇ ಜಾಮೀನು ಸಿಕ್ಕಿಯಾಗಿದೆ. ಹೀಗಾಗಿ ಇತರ ಆರೋಪಿಗಳಿಗೆ ಯಾರು ಉಳಿದಂಥವ್ರು ಇದ್ದಾರೆ ಅಂಥವ್ರಿಗೆ ಕೊಡಬೇಕು, ನಮ್ಮ ಕಕ್ಷಿದಾರ ದರ್ಶನ್ಗೆ ಕೊಡಬೇಕು ಜಾಮೀನನ್ನ ಅನ್ನೋ ಮಟ್ಟಿಗೆ ಇದೀಗ ನ್ಯಾಯಾಲಯದಲ್ಲಿ ಸಿವಿ ನಾಗೇಶ್ ಅವರು ತಮ್ಮ ಆರ್ಗ್ಯುಮೆಂಟ್ ಅನ್ನ ಮುಂದುವರಿಸ್ತಿರೋದು. ಓಕೆ ಮೂರ್ತಿ, ಈಗ ಪುನೀತ್ ಪ್ರತ್ಯಕ್ಷದರ್ಶಿ ಅನ್ನೋದನ್ನ ತನಿಖಾಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ ಮತ್ತು ಹೇಗೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಆತನ ಮೊಬೈಲ್ ಅಲ್ಲಿ ಸಿಕ್ಕಿರೋ ಫೋಟೋಗಳನ್ನ ರಿಟ್ರೀವ್ ಮಾಡಿಕೊಂಡು ಅದನ್ನು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾದ್ರೆ ಅಲ್ಲಿ ಪುನೀತ್ ಇದ್ದ ಅನ್ನೋದಾಗುತ್ತಲ್ವಾ? ಇದರ ಬಗ್ಗೆ ಏನ್ ವಾದಿಸ್ತಾ ಇದ್ದಾರೆ? ದಿವ್ಯಾ, ಇಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನ ಸಿವಿ ನಾಗೇಶ್ ಅವರು ಮಾಡಿದ್ದು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಮೊದಲು ದಾಖಲು ಮಾಡಬೇಕು, ಆದ್ರೆ ದಾಖಲು ಮಾಡಿಲ್ಲ ಅನ್ನೋ ಮಟ್ಟಿಗೆ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಯಾಕೆ ಡಿಲೇ ಆಯಿತು ಅನ್ನೋದನ್ನ SPP ಅವರು ಆರ್ಗ್ಯುಮೆಂಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಇವರ ವರ್ಷನ್ ಅನ್ನ ಹೇಳ್ತಾರೆ. ಆ ಬಳಿಕ ನ್ಯಾಯಾಧೀಶರು ತೀರ್ಮಾನವನ್ನ ಮಾಡ್ತಾರೆ. ಮತ್ತೆ ಇದೀಗ ಹೆಚ್ಚುವರಿಯಾಗಿ ಒಂದಷ್ಟು ಚಾರ್ಜ್ ಶೀಟ್ ಅನ್ನ ಹಾಕ್ತಂತಹ ಸಂದರ್ಭದಲ್ಲಿ 1300 ಪುಟಗಳ ದೋಷಾರೋಪಣಾ ಪಟ್ಟಿಯಲ್ಲಿ ಒಂದಷ್ಟು ಫೋಟೋಗಳು ಎಕ್ಸ್ಟ್ರಾಕ್ಟ್ ಆಗಿದೆ. ಆ ಫೋಟೋಗಳನ್ನ ಸಹ ಇದೀಗ ನ್ಯಾಯಾಲಯಕ್ಕೆ ಕೊಡುವ ಕೆಲಸವನ್ನ ಮಾಡಲಾಗಿದೆ. ಅದೆಲ್ಲವನ್ನ ಕೂಡ SPP ಅವರು ತಮ್ಮ ಆರ್ಗ್ಯುಮೆಂಟ್ ನ ಸರದಿ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಸಿವಿ ನಾಗೇಶ್ ರವರ ಆರ್ಗ್ಯುಮೆಂಟ್ ಮುಗಿದಂತಹ ಬಳಿಕ SPP ಪ್ರಸನ್ನ ಕುಮಾರ್ ರವರು ತಮ್ಮ ಪ್ರತಿವಾದವನ್ನ ಮಂಡನೆ ಮಾಡಲಿದ್ದಾರೆ. ಹೀಗಾಗಿ ಇದೀಗ ಸಿವಿ ನಾಗೇಶ್ ಅವರು ಯಾವ ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದಾರೋ ಅವುಗಳನ್ನ ಪಾಯಿಂಟ್ ಮಾಡಿಕೊಳ್ಳುವ ಕೆಲಸವನ್ನ SPP ಅವರು ಕೋರ್ಟ್ ಹಾಲ್ ನಲ್ಲಿ ಮಾಡ್ತಿದ್ದಾರೆ.
ಈ 7 ರಿಮಾಂಡ್ ಅರ್ಜಿಗಳಲ್ಲಿ ಸಾಕ್ಷ್ಯಗಳನ್ನ ಏನು ಉಲ್ಲೇಖ ಮಾಡಿದ್ದಾರೆ ಇದೆಲ್ಲ ವಿವರವನ್ನು ಕೂಡ ಆ ಸಂದರ್ಭದಲ್ಲಿ ಕೋರ್ಟ್ಗೆ ಒಂದು ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿರ್ತಾರಲ್ವಾ, ಅದನ್ನ ವಕೀಲರಿಗೂ ಅವರ ಪರ ವಕೀಲರಿಗೂ ಕೊಡಬೇಕು ಅನ್ನೋದ ಅವರ ವಾದ. ದಿವ್ಯಾ, ಸಾಮಾನ್ಯವಾಗಿ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಅಂದ್ರೆ ಯಾವುದೇ ಆರೋಪಿಯನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು. ಸ್ಪಾಟ್ ಮಾರ್ಜರ್ ಪ್ರಕ್ರಿಯೆಗಳಿರುತ್ತೆ, ಪ್ರಕರಣ ಗಂಭೀರವಾಗಿರುತ್ತೆ. ಇಂತಹ ಸಂದರ್ಭಗಳಲ್ಲಿ ನೇರವಾಗಿ ಜೈಲಿಗೆ ಕಳಿಸುವ ಕೆಲಸವನ್ನ ಮಾಡೋದಿಲ್ಲ. ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರೆ ಅಂತವ್ರನ್ನ. ಅಂದ್ರೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಅವರ ವಿಚಾರಣೆ ನಡೆಸೋದಿರ್ಬೋದು, ಸ್ಪಾಟ್ ಮಾರ್ಜರ್ ಪ್ರಕ್ರಿಯೆ ಇರ್ಬೋದು, ಅದ್ರ ಜೊತೆಗೆ ಈ ಸಾಕ್ಷಿಗಳು ಯಾರಿರ್ತಾರ ಅಂತವರ ಹೇಳಿಕೆ ಇರ್ಬೋದು, ಅಥವಾ ಯಾವುದಾದ್ರೂ ವಸ್ತುಗಳನ್ನ ಸೀಸ್ ಮಾಡುವಂತಹ ಸಂದರ್ಭಗಳಿರ್ಬೋದು, ಈ ಎಲ್ಲಾ ಪ್ರಕ್ರಿಯೆಗಳನ್ನ ಆ ಒಂದು ಪೊಲೀಸ್ ಕಸ್ಟಡಿಯ ಅವಧಿಯಲ್ಲಿ ಮಾಡ್ತಾರೆ. ಹೀಗಾಗಿಯೇ ನ್ಯಾಯಾಲಯಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಹಾಕೊಳ್ತಾರೆ ಯಾರು ಸಂಬಂಧಪಟ್ಟಂತಹ ತನಿಖಾಧಿಕಾರಿ. ಇಲ್ಲೂ ಕೂಡ ದರ್ಶನ್ ಮತ್ತವರ ಗ್ಯಾಂಗ್ ಏನಿತ್ತು ಅವ್ರನ್ನ ಸುಮಾರು 2-3 ಬಾರಿ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವ ಕೆಲಸವನ್ನ ಆಗ ಪೊಲೀಸರು ಮಾಡಿದ್ರು. ಕಾರಣ ಸ್ಪಾಟ್ ಮಾರ್ಜರ್ ಪ್ರಕ್ರಿಯೆಗಳು ಬಾಕಿ ಇತ್ತು, ಇವರ ಹೇಳಿಕೆಗಳನ್ನ ದಾಖಲು ಮಾಡಬೇಕಿತ್ತು, ಅದ್ರ ಜೊತೆಗೆ ಒಂದಷ್ಟು ವಸ್ತುಗಳನ್ನ ಕೃತ್ಯಕ್ಕೆ ಬಳಸಿದಂತಹ ವಸ್ತುಗಳನ್ನ ಸೀಸ್ ಮಾಡಬೇಕಿತ್ತು. ಹೀಗೆ ನಾನಾ ಕಾರಣಗಳನ್ನ ಪೊಲೀಸರು ಕೊಟ್ಟಿದ್ರು. ಆದ್ರೆ ಇವರ ಮೇಲಿನ ಗುರುತರ ಆರೋಪಗಳೇನಿದೆ ಅದನ್ನ ಇವರು ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖ ಮಾಡಿಲ್ಲ ಅನ್ನೋದು ಸಿ.ವಿ. ನಾಗೇಶ್ ರವರ ವಾದ. ಹೀಗಿದ್ದು ಕೂಡ 7 ಬಾರಿ ಇವರು ರಿಮ್ಯಾಂಡ್ ಅಪ್ಲಿಕೇಶನ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಅನ್ನೋದು. ಅಂದ್ರೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಹಾಕ್ತಂತಹ ಸಂದರ್ಭದಲ್ಲಿ ಯಾರು ಅವರ ಪರ ವಕೀಲರು ಇರ್ತಾರೋ ಅವ್ರಿಗೆ ಆಟೋಮೆಟಿಕಲಿ ಒಂದು ಕಾಪಿಯನ್ನ ಕೊಡ್ತಾರೆ, ಈಗ ಕೊಟ್ಟಿರ್ತಾರೆ. ಆದ್ರೆ ಇವ್ರ ಮೇಲಿದ್ದಂತಹ ಆರೋಪಗಳೇನು ಅದನ್ನ ಇವರು ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಗುರುತಿಸಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಪುನೀತ್ನ ಹೇಳಿಕೆ ಏನಿತ್ತು ಅದನ್ನ ಮೊದಲು ದಾಖಲು ಮಾಡಬೇಕಿತ್ತು, ಆದ್ರೆ ಇಲ್ಲಿ ಮಾಡಿಲ್ಲ. ಆತನ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನೇ ಇವರು 21ನೇ ತಾರೀಕು ದಾಖಲು ಮಾಡಿಕೊಳ್ಳುವ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಮಟ್ಟಿಗೆ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನ ಕಂಟಿನ್ಯೂ ಮಾಡ್ತಿರೋದು. ದಿವ್ಯಾ, ಓಕೆ ಮೂರ್ತಿ, ಸಂಪರ್ಕದಲ್ಲಿ ಇನ್ನಷ್ಟು ವಿವರವನ್ನ ನಿಮ್ಮಿಂದ ಪಡೆದುಕೊಳ್ತೀವಿ. ಸದ್ಯ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನ ಉಲ್ಲೇಖ ಮಾಡೋ ಮೂಲಕವಾಗಿ ತಮ್ಮ ವಾದವನ್ನ ಸಿ.ವಿ. ನಾಗೇಶ್ ಅವರು ಮುಂದುವರಿಸಿದ್ದಾರೆ. ಪೊಲೀಸರ ತನಿಖೆ ಯಾವ ರೀತಿಯಾಗಿ ವಿಳಂಬ ಆಗಿದೆ, ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳೋದ್ರಲ್ಲಿ, ಮತ್ತು ಯಾವ ರೀತಿ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ, ಇದೆಲ್ಲವನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ.